ನಮಸ್ಕಾರ ಸ್ನೇಹಿತರೆ, ಇವತ್ತು ಸಂಭ್ರಮ ಶನಿವಾರದ ಕಾರ್ಯಕ್ರಮ ಆಗಿದೆ. ಹಾಗಾಗಿ ಇವತ್ತು ನಾವು ಪುಟಾಣಿ ಮಕ್ಕಳಿಗೆ ವಿಕಲಚೇತನರ ಮಕ್ಕಳ ಕಷ್ಟಗಳನ್ನು ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಕಣ್ಣಿಲ್ಲ ಅಂದರೆ ಅವರು ಅನುಭವಿಸುವಂಥ ಸಮಸ್ಯೆ ಹೇಗಿರುತ್ತೆ, ಹಾಗಾಗಿ ಅವರು ಚಲನೆಯಲ್ಲಿ ಯಾವ ರೀತಿ ದೋಷವನ್ನು ಅನುಭವಿಸ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಸ್ವತಃ ಮಕ್ಕಳಿಗೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಒಂದು ಕೈಗೆ ಕಡ್ಡಿಯನ್ನು ಕೊಟ್ಟು ಅವರು ದಾರಿಯಲ್ಲಿ ಚಲಿಸಬೇಕಾದ್ರೆ ಎದುರಾಗ್ತಕ್ಕಂಥ ಸಮಸ್ಯೆ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಒಂದು ಪುಟ್ಟ ಪ್ರಾಯೋಗಿಕವಾಗಿ ಮಕ್ಕಳಿಗೆ ಅನುಭವ ಮಾಡಲಾಯಿತು. ನಿಜಕ್ಕೂ ಮಕ್ಕಳ ಅನುಭವ ವಿಶೇಷವಾಗಿತ್ತು. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಲ್ವೇನಪ್ಪ? ಹೇಳಪ್ಪ, ಏನು ಅನ್ನಿಸ್ತು ನಿನಗೆ? ಅವರು ಕಣ್ಣಿಲ್ದವ್ರು ಎಷ್ಟೋ ಪಾಪ, ಕಣ್ಣಿಲ್ದಾಗ ನಾವು ಇಷ್ಟ ಹೋಗೋಕ್ಕೆ ಎಷ್ಟು ಇದಾಡ್ತೀವಿ, ಅವ್ರು ಎಷ್ಟು ದೂರ ಹೋಗ್ಬೇಕು ಹಂಗಾಡುವಾಗ. ಹೌದಾ? ಇನ್ಯಾರಪ್ಪ? ಏನು ಬಾನು ಹೇಳಮ್ಮ. ಅದು ಕಣ್ಣಿಲ್ದವರು ಹೆಂಗ್ ನಡೀತಾರೋ ನಮ್ಗೆ ಗೊತ್ತಿಲ್ಲ ಸರ್. ಒಂದಿನ ನಂಗೂ ಕಣ್ಣಿಲ್ದಂಗೆ ಆದಾಗ ನಾನು ಕೋಲ್ ತಡಿಕೊಂಡೇ ಹೋಗ್ಬೇಕು ಅನ್ನಿಸ್ತೈತೆ ಸರ್. ಹಂಗನ್ನಿಸ್ತಾ? ಹಾಗಾದರೆ ನಮ್ಮ ಒಂದು ಒಪಿನಿಯನ್ನು ಬೆಳಿಗ್ಗೆ ಒಂದು ಕತೆ ಕೇಳಿದ್ವಿ, ಹೌದಾ? ಯಾವುದು? ಪುಟ್ಟು ಮತ್ತು ಚಿನ್ನು ಕತೆ ಕೇಳಿದ್ವಲ್ವಾ? ಆ ಕಥೆಯಲ್ಲಿ ಇದ್ದಂಥ ನಾಯಿ ಮರಿ ತನ್ನ ಕಾಲಿರಲಿಲ್ಲ ಅಂದರೂ ಹೇಗಿತ್ತು ಹೇಳ್ರಿ? ಅದು ಸಂತೋಷವಾಗಿತ್ತು, ಧೈರ್ಯವಾಗಿ ಬದುಕ್ತಿತ್ತು, ಹೌದಲ್ವಾ? ಹಾಗಾಗಿ ಅದು ಜೊತೆಗೆ ಅದಕ್ಕೆ ಆಗಿರ್ತಕ್ಕಂಥ ಒಂದು ಅಂಗವಿಕಲತೆ ಬಗ್ಗೆ ಅದಕ್ಕೇನಾದರೂ ಗಿಲ್ಟ್ ಇತ್ತಾ? ಇರಲಿಲ್ಲ, ಹೌದಲ್ವಾ? ನಾವು ಅಷ್ಟೇ, ಮನುಷ್ಯರಾದಂಥವರು ಅಂಗವಿಕಲರಾಗಿರೋದ್ರ ಬಗ್ಗೆ ಗಿಲ್ಟ್ ಪಡಬಾರ್ದು. ಬದಲಾಗಿ ಹೇಗೆ ಧೈರ್ಯವಾಗಿ ಬದುಕಬೇಕು, ಯಾವ ರೀತಿ ನಮ್ಮ ಜೀವನನ ಕಟ್ಕೋಬೇಕು, ಬದಲಾದ ಸನ್ನಿವೇಶಕ್ಕೆ ನಾವು ಹೇಗೆ ಹೊಂದ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು, ಹೌದಾ? ಹೌದು ತಾನೇ? ಈಗ ನಿಮಗೆಲ್ಲ ಒಂದು ವೇಳೆ ಕಣ್ಣಿರಲಿಲ್ಲ ಅಂದರೆ ನಿಮಗೆ ಫೀಲ್ ಆಗಿದೆ. ಏನಂತ ಫೀಲ್ ಆಯಿತು? ಎಂಥ ಕೆಲಸ, ನಾವು ಒಂದು 10 ನಿಮಿಷನೇ ನಮ್ಮ ಕೈಲಿ ಒಂದು 5 ನಿಮಿಷ ಕಣ್ಣು ಕಟ್ಟಿದರೆ ಎಷ್ಟು ಕಷ್ಟ ಆಗುತ್ತೆ ನಡೆದಾಡೋದಕ್ಕೆ, ಹೌದಾ? ಅವರು ಇಡೀ ಜೀವನ ಹೆಂಗೆ ಕಾಲ ಕಳಿಬೇಕಪ್ಪ, ಒಂದು ವೇಳೆ ನಮಗೆ ಕಣ್ಣಿಲ್ದಂಗೆ ಆಗಿದ್ರೆ ಎಷ್ಟು ಕಷ್ಟ ಆಗೋದು ಅಂತ ಅನ್ನಿಸ್ತಲ್ವಾ? ಸೊ ಇವಾಗ ನಾವೇನು ಅಂದ್ಕೋಬೇಕು, ಈ ಥರದವ್ರು ಸಿಕ್ಕಿದ್ರೆ ನಮ್ಮ ಕೈಲಾಗಿರ್ತಕ್ಕಂಥ ಸಹಕಾರ ಮಾಡಬೇಕೋ ಬೇಡವಾ ನಾವು, ಅಲ್ವಾ? ಅವರಿಗೆ ನಾವು ಕರುಣೆ ತೋರಿಸೋದಕ್ಕಿಂತ ನಮ್ಮ ಸಹಕಾರ ಮಾಡಬೇಕು, ಹೌದು ತಾನೇ? ಅಲ್ವೇನ್ರಪ್ಪ? ಎಲ್ಲರೂ ಅಷ್ಟೇ ತಾನೇ? ಬರೀ ಕಣ್ಣಿಲ್ಲದೊಂದು ಉದಾಹರಣೆ ಅಷ್ಟೇ. ಕಾಲಿರಲಿಲ್ಲ ಅಂದರೂ ಅಷ್ಟೇ, ಕೈ ಇರಲಿಲ್ಲ, ಮಾತು ಬರ್ತಿಲ್ಲ, ಕಿವಿ ಕೇಳಿಸ್ತಿಲ್ಲ, ಆ ಥರದ ಮಕ್ಕಳು ಬಂದರೂ ಸಹ ತಾವುಗಳೇನು ಮಾಡಬೇಕು? ಅತ್ಯಂತ ಮಾನವೀಯ ರೀತಿಯಿಂದ ವರ್ತಿಸ್ಬೇಕು. ಓಕೆನಾ? ನೀವೆಲ್ಲ ಸಹಾಯ ಮಾಡ್ತೀರಾ ಆ ಥರದವ್ರು ಕಂಡ್ರೆ? ಗೌರವಿಸ್ಬೇಕು ಅವ್ರಿಗೆ, ಅವರನ್ನು ಗೌರವದಿಂದ ಕಾಣಬೇಕು. ಅವರನ್ನು ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಪದಗಳನ್ನು ಬಳಸಬಾರ್ದು. ಅವ್ರನ್ನೆಲ್ಲ ವಿಶೇಷ ಚೇತನರು ಅಂತ ಕರಿತೀವಿ ನಾವು. ಏನು ಹೇಳಿ? ಹೌದು. ಆ ಥರ ಪದಗಳನ್ನು ಬಳಸಬಾರ್ದು, ಆ ಪದಗಳು ನಿಷಿದ್ಧ, ಆಯಿತಾ? ನಾವು ಅವರನ್ನು ಅತ್ಯಂತ ಗೌರವಯುತವಾಗಿ ಅವ್ರಿಗೆ ಇರತಕ್ಕಂಥ ಹೆಸರನ್ನು ಉಪಯೋಗಿಸಿ ಕರೆದು ಮಾತಾಡ್ಬೇಕು ನಾವು. ಓಕೆನಾ? ಓಕೆ.